So you take a next example. If R be a relation on A, elements are like this: 1, 3, 5, defined by or defined as R equal to A comma B such that 2 divides A minus B. Check reflexive, symmetric and transitive. Yes. So now, what is the given set? Let A equal to 1, 3, 5 are the elements of this set A. Now what is our relation? A comma B pair present irbeku yavagappa antandre that follows the rule 2 divides A minus B. 2 divides A minus B adage A comma B ardag irtade illandre irangilla. Yes. Now we are thinking about reflexive property. Reflexive property ಏನು ಹೇಳ್ತದಪ್ಪ ಅಂತಂದ್ರೆ ಒನ್ ಅದಲ್ಲ ಒನ್ನೇ ಕಂಪ್ಯಾರಿಸನ್ ಮಾಡಿ ರೂಲ್ ಫಾಲೋ ಆಗ್ತದ ನೋಡ್ರಿ ಅಂತ ಹೇಳ್ತಾರೆ. ಅಂದ್ರೆ ಎ ಇದ್ದಲ್ಲಿ 1 ತಗೋತೀವಿ, ಬಿ ಇದ್ದಲ್ಲಿ 1 ತಗೋತೀವಿ. ಅವಾಗ ರೂಲ್ ಏನಾಗ್ತದ ಅಂದ್ರೆ 2 divides 1 minus 1. So what is 1 minus 1? 1 minus 1 is what? 0. 2 divides 0. Yes. 0 का 2 divide ಮಾಡ್ತದ, ಆನ್ಸರ್ 0 ಬರ್ತದ. ಅಂತಂದ್ರೆ 1, 1 ಆರ್ದಾಗ ಬರೀಲಿಕ್ಕೆ ಸಾಧ್ಯ ಅದ. 1, 1 ಆರ್ದಾಗ ಬರೀಲಿಕ್ಕೆ ಸಾಧ್ಯ ಅದ. ಯಾಕೆ ಸಾಧ್ಯ ಅದಪ್ಪ ಅಂತಂದ್ರೆ ರೂಲ್ ಫಾಲೋ ಮಾಡ್ತದ. ಏನ್ ರೂಲು? 1 ಕ್ಕೆ 1ನೇ ಕಂಪ್ಯಾರಿಸನ್ ಮಾಡೀವಿ. ಎ ದಲ್ಲಿ 1 ತಗೊಂಡಿವಿ, ಬಿ ದಲ್ಲಿ 1 ತಗೊಂಡಿವಿ. 1 ಕ್ಕೆ 1ನೇ ಕಂಪ್ಯಾರಿಸನ್ ಮಾಡಿದೀವಿ. 2 divides 1 minus 1. 1 minus 1 is what? 0. ಇಲ್ಲಿ ಏನ್ ಬಂದದ ಡಿಫರೆನ್ಸ್, that difference 2 ಇಂದ ಡಿವೈಡ್ ಆಗ್ತದೆ. 0 by 2 equal to what? 0. ಅಂತಂದ್ರೆ 1, 1 ಆರ್ದಾಗ ಇರ್ಲಿಕ್ಕೆ ಸಾಧ್ಯ ಅದ. 1, 1 ಆರ್ದಾಗ ಇರ್ಲಿಕ್ಕೆ ಸಾಧ್ಯ ಅದ. 1, 1 ಆರ್ದಾಗ ಇರ್ಲಿಕ್ಕೆ ಚಾನ್ಸ್ ಅದ. ವೈ? ಬಿಕಾಸ್ ಇಫ್ ಯು ಟೇಕ್ A1 B1, 1 ಅದಲ್ಲ, 1 ಕ್ಕೆ 1ನೇ ಕಂಪೇರ್ ಮಾಡಬೇಕು. A1 B1 ತಗೊಂಡಾಗ 2 divides 1 minus 1. What is 1 minus 1? 0. ಅಂದ್ರೆ 0 ಕ 2 ಡಿವೈಡ್ ಮಾಡ್ತದೆ. 2 divides 0 ಅಂತ ಅಂದಂಗ. ಅಂದ್ರೆ 0 by 2 ಅಂದಂಗ. 0 by 2 ಏನ್ ಬರ್ತದೆ? 0 ಬರ್ತದೆ. ಅಂದ್ರೆ 1, 1 ರೂಲ್ ಫಾಲೋ ಮಾಡೋದ್ರಿಂದ ಆರ್ದಾಗಿರ್ತದೆ. ಸೊ ಅದೇ ರೀತಿ ನೆಕ್ಸ್ಟ್ 3 ಅದರ. ಇಲ್ಲಿ 3 ಕ 3ನೇ ಕಂಪ್ಯಾರಿಸನ್ ಮಾಡಬೇಕು. ಅಂದ್ರೆ ಎ ಇದ್ದಲ್ಲಿ 3 ತಗೋಬೇಕು, ಬಿ ಇದ್ದಲ್ಲಿ 3 ತಗೋಬೇಕು. ಅವಾಗ ಇದು ಏನಾಗ್ತದೆ? 2 divides 3 minus 3. Yes, 3 minus 3 ಡಿಫರೆನ್ಸ್ 0 ಬರ್ತದ. ಆ 0 2 ದಿಂದ ಡಿವೈಡ್ ಆಗ್ತದೆ. ಅಂದ್ರೆ 0 by 2 ಏನಾಗ್ತದೆ? 0. ಅಂತಂದ್ರ 3, 3 ನು ಆರ್ದಾಗ ಇರ್ತದ. 3, 3 ನು ಆರ್ದಾಗ ಇರ್ತದ. ಸೊ ಅದೇ ರೀತಿ ನೆಕ್ಸ್ಟ್ 5 ಅದ. 5 ಕ 5ನೇ ಕಂಪ್ಯಾರಿಸನ್ ಮಾಡಬೇಕು ಅಕಾರ್ಡಿಂಗ್ ಟು ದ ಪ್ರಾಪರ್ಟಿ ಆಫ್ ರಿಫ್ಲೆಕ್ಸಿವಿಟಿ. ಸೆಟ್ ಒಳಗೆ ಎಷ್ಟು ಎಲಿಮೆಂಟ್ಸ್ ಇರ್ತಾವ ಆ ಎಲಿಮೆಂಟ್ ಅದನ್ನೇ ಕಂಪ್ಯಾರಿಸನ್ ಮಾಡಬೇಕು. ಈಗ 5 ಅದ. 5ನೇ ಕಂಪೇರ್ ಮಾಡ್ರಿ. ಮೀನ್ಸ್ ಎ ಇದ್ದಲ್ಲಿ 5 ತಗೋರಿ ಅನ್ನಂಗ, ಬಿ ಇದ್ದಲ್ಲಿ 5 ತಗೋರಿ ಅನ್ನಂಗ. 2 divides 5 minus 5. 5 minus 5 is what? 0. Yes, 2 divides 0 means 0 by 2 equal to what? 0. Then 5, 5 belongs to R. ಅಂದ್ರೆ ಸೆಟ್ ಒಳಗ ಎಷ್ಟು ಎಲಿಮೆಂಟ್ಸ್ ಇದ್ದವು ಅಷ್ಟು ಎಲಿಮೆಂಟ್ಸ್ ಡಬಲೇಟ್ಗಳು ಈ ಆರ್ ದಾಗ ಇದ್ದೇ ಇರ್ತಾವ. ಎಸ್, ಅದಕ್ಕೋಸ್ಕರ ಆರ್ ಈಸ್ ರಿಫ್ಲೆಕ್ಸಿವ್. ಆರ್ ಈಸ್ ರಿಫ್ಲೆಕ್ಸಿವ್. Why it is reflexive? Since suppose
a comma b is given, that time you take a comma a. Suppose x comma y is given, that time you take x comma x. Suppose t1 comma t2 is given, that time you take t1 comma t1. Suppose l1 comma l2 is given, that time you take l1 comma l1 for showing the reflexive property. The doublet ತಗೋಬೇಕು. a comma a definitely r ದಾಗ ಇರ್ತದೆ. ಯಾಕೆ ಇರ್ತದೆ ಅಂತಂದ್ರೆ 2 divides a ಇದ್ದಲ್ಲಿನೂ a ತಗೊಂಡಿವಿ, b ಇದ್ದಲ್ಲಿನೂ a ತಗೊಂಡಿವಿ. 2 divides a minus a equal to what? 0. 0 is divisible by 2. We get 0. ಅಂದ್ರೆ ಸೇಮ್ ಎಲಿಮೆಂಟ್ ತಗೊಂಡಾಗ ಡಿಫರೆನ್ಸ್ 0 ಬರ್ತದೆ. ಆ ಡಿಫರೆನ್ಸ್ 0 ಡೆಫಿನೆಟ್ಲಿ 2 ದಿಂದ ಡಿವೈಡ್ ಆಗ್ತದೆ. ಸೊ 2 divides a minus a means 0. 2 divides 0. That is the reason a comma a definitely belongs to R, no doubt. ಈ ಸೆಟ್ ಒಳಗ ಎಷ್ಟೇ ಎಲಿಮೆಂಟ್ಸ್ ತಗೊಳ್ಳಿ, ನಾನು 1 3 5 3 ಎಲಿಮೆಂಟ್ ತಗೊಂಡೆ, ನೀವು ಯಾವುದೇ ಎಲಿಮೆಂಟ್ ತಗೊಳ್ಳಿ, ಪ್ರತಿಯೊಂದು ಎಲಿಮೆಂಟ್ ದ ಡಿಫರೆನ್ಸ್ ಎಷ್ಟಾಗ್ತದ್ರಿ? ಪ್ರತಿಯೊಂದು ಎಲಿಮೆಂಟ್ಸ್ ಡಿಫರೆನ್ಸ್ 0 ನೇ ಆಗ್ತದೆ. ಸೇಮ್ ಎಲಿಮೆಂಟ್ಸ್ ತಗೊಂಡು ಅದ್ರಾಗ ಅದನ್ನೇ ಮೈನಸ್ ಮಾಡಿದ್ರೆ 0 ಬರ್ತದೆ. 0 ಬರೋದ್ರಿಂದ ಬರೋ 0 ಡೆಫಿನೆಟ್ಲಿ 2 ದಿಂದ ಡಿವೈಡ್ ಆಗ್ತದೆ. ಸೊ ಅದಕ್ಕೋಸ್ಕರ ನಾವು ಇದನ್ನ ರಿಫ್ಲೆಕ್ಸಿವ್ ಅಂತ ಹೇಳಬಹುದು. ಅಂದ್ರೆ ಸೆಟ್ ಒಳಗೆ ಎಷ್ಟೇ ಎಲಿಮೆಂಟ್ಸ್ ಇರಲಿ ಅಷ್ಟು ಎಲಿಮೆಂಟ್ಸ್ ಡಬ್ಲೆಟ್ ಗಳನ್ನು ನಾವು ಬರೀಲಿಕ್ಕೆ ಸಾಧ್ಯ ಇದೆ. ಸೊ that's why it is called as what? Reflexive. Now we are discussing about symmetric property. Symmetric property. Symmetric property ಅಂತಂದ್ರೆ ನಾವು ಸೆಲೆಕ್ಟ್ ಮಾಡಿದ ಪೇರು ರೂಲ್ ಫಾಲೋ ಮಾಡ್ತಿತ್ತು ಅಂದ್ರೆ ಅದು ರಿವರ್ಸ್ ಪೇರು ರೂಲ್ ಫಾಲೋ ಮಾಡಬೇಕು, ಅವಾಗ ಅದು ಸಿಮೆಟ್ರಿಕ್ ಅಂತ ಕರ್ಸ್ಕೋಬಹುದು. ನಾವು ಸೆಲೆಕ್ಟ್ ಮಾಡಿದ ಪೇರು ರೂಲ್ ಫಾಲೋ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನು 1,3 ಸೆಲೆಕ್ಟ್ ಮಾಡ್ಬೇಕು ಅನ್ಕೊಂಡಿನಿ. 1,3 ಆರ್ ದಾಗ ಬರ್ತದ. ಯಾಕೆ ಬರ್ತದ ಅಂತಂದ್ರೆ 2 divides a minus b. 1 minus 3 equal to what? Minus 2. Yes, ಇದು minus 2 ಏನದಲ್ಲ ಅದು 2 ದಿಂದ ಡಿವೈಡ್ ಆಗ್ತದ. ಅವಾಗ ರಿಸಲ್ಟ್ ಎಷ್ಟು ಬರ್ತದ್ರಿ? -1. ಅಂದ್ರೆ a, b ಆರ್ ದಾಗ ಅದ. a, b ಆರ್ ದಾಗ ಯಾಕದ ಅಂತಂದ್ರೆ ಸೆಲೆಕ್ಟ್ ಮಾಡಿದ ಎಲಿಮೆಂಟ್ಸ್ ಗಳು ಅವುಗಳ ಡಿಫರೆನ್ಸ್ -2 ಬರ್ತದೆ. ಆ ಬಂದ ರಿಸಲ್ಟ್ 2 ದಿಂದ ಡಿವೈಡ್ ಆಗ್ಲಿಕ್ಕೆ. ಸೊ ಅದಕ್ಕೆ a, b ಆರ್ ದಾಗ ಇರ್ತದೆ. ಯಾವಾಗ a, b ಆರ್ ದಾಗ ಇರ್ತದಲ್ಲ ಅವಾಗ b, ಏನು ಆರ್ ದಾಗ ಇರಬೇಕು, ಅವಾಗ ಮಾತ್ರ ಸಿಮೆಟ್ರಿಕ್ ಪ್ರಾಪರ್ಟಿ ಆಗ್ತದೆ. b, a ಅಂದ್ರೆ ಯಾವ್ದ್ರಿ? 3, 1. 3, 1 ಆರ್ ದಾಗ ಬರ್ತದಲ್ಲ ನೋಡ್ಕೊಡ್ರಿ. 2 divides 3 minus 1. 3 minus 1 is what? 2. Yes, ಈಗ ಬಂದಿರೋ ಆನ್ಸರ್ 2. ಈ 2 ದಿಂದ ಡಿವೈಡ್ ಆಗಿ ಆನ್ಸರ್ 1 ಬರ್ತದೆ. Yes, 2 divides 2. ಸೊ ಯಾವಾಗ a, b ರೂಲ್ ಫಾಲೋ ಮಾಡಿರ್ತದಲ್ಲ ಅವಾಗ b, ಏನು ರೂಲ್ ಫಾಲೋ ಮಾಡುತ್ತೆ. ಆರ್ ಇಫ್ ಯು ಟೇಕ್ ಅನದರ್ ಪೇರ್ 1, 5. 1, 5 ಆರ್ ದಾಗ ಅದ ಅಂತ ಅನ್ಕೊಳ್ಳಿ. ಯಾಕೆ ಆರ್ ದಾಗ ಇರ್ತದ ಅಂದ್ರೆ 2 divides ಇವೆರಡು ಡಿಫರೆನ್ಸ್ 1 minus 5 equal to ಎಷ್ಟು? -4. ಈ ನಂಬರು 2 ರಿಂದ ಡಿವೈಡ್ ಆಗೇ ಆಗ್ತದ, ನೋ ಡೌಟ್. ಮೀನ್ಸ್ -4/2. 2 divides -4. That time we get what? -2. AP ಎಂಬುದು ರೂಲ್ ಫಾಲೋ ಮಾಡಿದೆ. BA ಏನಾಗ್ತದ್ರಿ? BA ಏನಾಗ್ತದೆ? 5, 1. ಇದನ್ನು ಆರ್ ದಾಗ ಇರ್ತದೆ. ಯಾಕೆ ಇರ್ತಂದ್ರೆ 2 divides 5 minus 1, 4. ಈ ನಂಬರ್ ಕೂಡ 2 ರಿಂದ ಡಿವೈಡ್ ಆಗ್ತದೆ. ಅಂದ್ರೆ 4/2 equal to ಏನಾಗ್ತದ್ರಿ? 2 ಆಗ್ತದೆ. ಅಂದ್ರೆ ನಾವು ಯಾವುದನ್ನ ರೂಲ್ ಫಾಲೋ ಮಾಡ್ತಕ್ಕಂತ ಯಾವ ಪೇರನ್ನ ಸೆಲೆಕ್ಟ್ ಮಾಡಿರ್ತೀವಲ್ಲ ಅದ್ರ ರಿವರ್ಸ್ ಕೂಡ ಪಾಸಿಬಲ್ ಅದ. ಅದ್ರ ರಿವರ್ಸ್ ಕೂಡ ಏನಾಗ್ತದೆ? ಆರ್ ದಾಗ ಬರ್ತದೆ. AB ಆರ್ ದಾಗ ಅದ ಅಂತಂದ್ರೆ ಅದು ರೂಲ್ ಫಾಲೋ ಮಾಡಿರ್ತದೆ. ಸೊ ಅವಾಗ ರಿವರ್ಸ್ ಮಾಡಿದಾಗ ಬಿ ಏನ್ ಮಾಡಿರ್ತೀವಿ? ರೂಲ್ ಫಾಲೋ ಮಾಡ್ಲಿಕ್ಕೆ. ಸೊ ಅದಕ್ಕೋಸ್ಕರ ನಾವ್ ಏನಂತ ಹೇಳ್ಬೋದು ಅಂದ್ರೆ R is symmetric ಅಂತ ಹೇಳ್ಬೋದು. R is symmetric. Why it is symmetric? Because R is symmetric. R is symmetric. Why it is symmetric? Since
since a comma b ಆರ್ದಾಗ ಪ್ರೆಸೆಂಟ್ ಇರ್ಲಿಕ್ಕೆ ಚಾನ್ಸ್ ಅದ. ಯಾಕೆ ಚಾನ್ಸ್ ಅದ ಅಂದ್ರೆ 2 ಅಂಬದು a ಮೈನಸ್ b ದ ಡಿಫರೆನ್ಸ್ ಡಿವೈಡ್ ಮಾಡ್ತೀವಿ. a ಮೈನಸ್ b ಮಾಡಿದಾಗ ಏನ್ ರಿಸಲ್ಟ್ ಬರ್ಲಿಕ್ಕತ್ತಲ್ಲ. ಫಾರ್ ಎಕ್ಸಾಂಪಲ್ ನಾವು 1,3 ತಗೊಂಡಿದ್ವಿ. 1 ಮತ್ತು 3 ದ ಡಿಫರೆನ್ಸ್ -2 ಬಂತು. ಆ ರಿಸಲ್ಟ್ 2 ದಿಂದ ಡಿವೈಡ್ ಆಗ್ಲಿಕ್ಕತ್ತ. ಸೊ ಅದಕ್ಕೆ ಎ ಬಿ ಆರ್ದಾಗ ಇರುತ್ತೆ. ಎ ಬಿ ಯಾಕೆ ಆರ್ದಾಗ ಇರ್ತದೆ ಅಂದ್ರೆ ನಾವು ಸೆಲೆಕ್ಟ್ ಮಾಡಿದ ಎ ಬಿ ಪೇರು ಇವೆರಡರದ ಡಿಫರೆನ್ಸ್ 2 ದಿಂದ ಡಿವೈಡ್ ಆಗ್ಲಿಕ್ಕತ್ತದ. ಅದಕ್ಕೆ ಎ ಬಿ ಪೇರ್ ಆರ್ದಾಗ ಇರ್ತದೆ. ಸೊ ಯಾವಾಗ ಎ ಬಿ ಪೇರ್ ಆರ್ದಾಗ ಬರ್ಲಿಕ್ಕತ್ತಲ್ಲ ಅದ್ರ ರಿವರ್ಸ್ ಪಾಸಿಬಲ್ ಆಗ್ಲಿಕ್ಕತ್ತದ. ಅದ್ರ ರಿವರ್ಸ್ ಏನಾಗ್ತದ 3,1 ಅದ ಇವೆರಡರ ಡಿಫರೆನ್ಸ್ 2. ಇಲ್ಲಿ ಬಂದಿರೋ ಆನ್ಸರ್ ಈ 2 ದಿಂದ ಡಿವೈಡ್ ಆಗ್ತದೆ ಅಂದ್ರೆ 1 ಬರ್ತದೆ ರಿಸಲ್ಟ್. ಅಂದ್ರೆ ಎ ಬಿ ರೂಲ್ ಯಾವ್ದು ಫಾಲೋ ಮಾಡಿರ್ತದ ಅದ್ರ ರಿವರ್ಸ್ ರೂಲ್ ಫಾಲೋ ಮಾಡ್ಲಿಕ್ಕೆ ಅಂತಂದ್ರೆ ಬಿ ಕಾಮಾ ಎ ಇಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್ ಬಿಕಾಸ್ 2 divides b minus a, no doubt. ಎ ಬಿ ರೂಲ್ ಫಾಲೋ ಮಾಡಿತ್ತು ಅಂತಂದ್ರೆ ಅದ್ರ ರಿವರ್ಸ್ ರೂಲ್ ಫಾಲೋ ಮಾಡೇ ಮಾಡ್ತದ ಬೈ ಟೇಕಿಂಗ್ ಸಮ್ ಎಕ್ಸಾಂಪಲ್ಸ್. Yes, this is about symmetry. And one more we are discussing about transitive. ಈ ಟ್ರಾನ್ಸಿಟಿವ್ ಪ್ರಾಪರ್ಟಿ ಏನ್ ಹೇಳ್ತದ ಅಂದ್ರೆ ಎ ಕಾಮ ಬಿ ಪೇರು ರೂಲ್ ಫಾಲೋ ಮಾಡಿತ್ತು ಅಂತಂದ್ರೆ ಅಂದ್ರೆ ಈಗ 1,3 ತಗೊಳ್ಳೋಣ. 1,3 ಇವೆರಡರ ಡಿಫರೆನ್ಸ್ ಎಷ್ಟ್ರಿ 1 - 3 equal to what -2. ಆ ಡಿಫರೆನ್ಸ್ 2 ದಿಂದ ಡಿವೈಡ್ ಆಗ್ಬೇಕು. Yes, we get -1 ಅಂತಂದ್ರೆ 1,3 belongs to 1,3 ಆರ್ದಾಗ ಇರ್ತದ. ಯಾಕಂತಂದ್ರ 1 ಮತ್ತು 3 ದ ಡಿಫರೆನ್ಸ್ -2 ಬರ್ತದ. ಬಂದಿರೋ ರಿಸಲ್ಟ್ 2 ದಿಂದ ಡಿವೈಡ್ ಆಗ್ತದೆ. ಯಾಕಂದ್ರೆ ಸ್ಟೇಟ್ಮೆಂಟ್ ಕೊಟ್ಟಾಗ 2 divides a minus b, a minus b ದ ಡಿಫರೆನ್ಸ್ ಇಲ್ಲಿ 2 ಡಿವೈಡ್ ಮಾಡ್ತದ ಅಂತ ಹೇಳಿರ್ತದ. ಅಂದ್ರೆ 1,3 ದ ಡಿಫರೆನ್ಸ್ -2 ಬರ್ತದ. ಆ -2 2 ದಿಂದ ಡಿವೈಡ್ ಆಗಿ -1 ಬರ್ತದೆ. ಅಂದ್ರೆ a, b ಆರ್ದಾಗ ಇರ್ತದೆ. ನೆಕ್ಸ್ಟ್ ಟ್ರಾನ್ಸಿಟಿವ್ ಪ್ರಾಪರ್ಟಿ ಹಾಕ್ಬೇಕಂದ್ರ a, b, b, c, b, c ಅಂದ್ರೆ ಇಲ್ಲಿ 3 ದಿಂದ ಎಂಡ್ ಆಗದ. ನಾ 3 ದಿಂದ ಸ್ಟಾರ್ಟ್ ಮಾಡಿ ಇನ್ನೊಂದು ಪೇರ್ ತಗೋತೀನಿ 3, 5 ತಗೋತೀನಿ. 3, 5 ಆರ್ದಾಗ ಬರಬೇಕು ಅಂತಂದ್ರ ಇವು ಎರಡರ ಡಿಫರೆನ್ಸ್ 3 - 5 equal to what -2. ಆ ಡಿಫರೆನ್ಸ್ 2 ದಿಂದ ಡಿವೈಡ್ ಆಗಬೇಕು ಅಂದ್ರೆ ಇದು -1. ಎಸ್ 3, 5 ಡಿಫರೆನ್ಸ್ -2 ಬರ್ತದ. ಆ ರಿಸಲ್ಟ್ 2 ದಿಂದ ಡಿವೈಡ್ ಆಗ್ಲಿಕ್ಕತ್ತದ. ಅದಕ್ಕೆ ಬಿ ಸಿ ನು ಆರ್ದಾಗ ಇರ್ತದೆ. ಯಾವಾಗ ಎ ಬಿ ನು ರೂಲ್ ಫಾಲೋ ಮಾಡ್ತದ ಬಿ ಸಿ ನು ರೂಲ್ ಫಾಲೋ ಮಾಡ್ತದಲ್ಲ ಕಂಪಲ್ಸರಿ ಎ, ಸಿ ನು ರೂಲ್ ಫಾಲೋ ಮಾಡಬೇಕು. ಅಂದ್ರ ಎ ಏನದರಿ 1 ಅದ, ಬಿ ಏನದ, ಸಿ ಏನದರಿ 5 ಅದ. ಎ 1 ಅದ, ಸಿ 5 ಅದ, ರೈಟ್. ದೆನ್ ಇದನ್ನು ಆರ್ದಾಗ ಬರ್ಬೇಕಂದ್ರ ಇವೆರಡರ ಡಿಫರೆನ್ಸ್ ಏನಾಗ್ತದೆ 1 - 5 equal to -4. ಈ ರಿಸಲ್ಟ್ 2 ದಿಂದ ಡಿವೈಡ್ ಆಗ್ತದ. ಇವೆರಡರ ಡಿಫರೆನ್ಸ್ 2 ದಿಂದ ಡಿವೈಡ್ ಆಗಿ ಎಷ್ಟಾಗ್ತದೆ -2 ಬರ್ತದೆ. ಅಂದ್ರೆ ಎ ಬಿ ನು ರೂಲ್ ಫಾಲೋ ಮಾಡ್ತದ, ಬಿ ಸಿ ನು ರೂಲ್ ಫಾಲೋ ಮಾಡ್ತದ. ಯಾವಾಗ ಎ ಬಿ ಮತ್ತು ಬಿ ಸಿ ಗಳು ರೂಲ್ ಫಾಲೋ ಮಾಡಿರ್ತಾವಲ್ಲ ಅವಾಗ ಎ ಸಿ ಕೂಡ ರೂಲ್ ಫಾಲೋ ಮಾಡ್ಲಿಕ್ಕೆ. ಎಸ್ ದಟ್ಸ್ ವೈ ವಿ ಕಾಲ್ಡ್ ಆರ್ ಈಸ್ transitive. R is transitive. Why it is transitive? Since A B no R ದಾಗ ಇರ್ತದ. ಯಾಕೆ ಇರ್ತದ 2 divides A minus B. ಅದಕ್ಕೆ A B R ದಾಗ ಇರ್ತದ. And B C no R ದಾಗ ಇರ್ತದ. B C ಯಾಕೆ R ದಾಗ ಇರ್ತದ 2 divides B minus C. 2 divides B minus C. ಸೊ ಯಾವಾಗ ಎ ಬಿ ಮತ್ತು ಬಿ ಸಿ ಗಳು ರೂಲ್ ಫಾಲೋ ಮಾಡಿರ್ತಾವಲ್ಲ ಎ ಬಿ ಮತ್ತು ಬಿ ಸಿ ರೂಲ್ ಫಾಲೋ ಮಾಡಿರ್ತಾವಲ್ಲ ಅವಾಗ ಆಟೋಮೆಟಿಕಲಿ ಎ ಸಿ ನು ರೂಲ್ ಫಾಲೋ ಮಾಡ್ಲಿಕ್ಕತ್ತದ. ಅಂದ್ರೆ ಎ, ಸಿ ನು ಆರ್ದಾಗ ಇರ್ತದ. ಎ, ಸಿ ಯಾಕೆ ಆರ್ದಾಗ ಇರ್ತದ 2 divides A minus C. That's why it is called as transitive. That's why it is called as a transitive. So first you know about definitions of reflexive, symmetric and transitive. So that time it is very much easy to understanding the concepts.
ರಿಫ್ಲೆಕ್ಸಿವ್ ಆಗ್ಬೇಕು ಅಂದ್ರೆ ಡಬ್ಲೆಟ್, ಪ್ರತಿ ಒಂದು ಎಲಿಮೆಂಟ್ಸ್ಗಳು ಅವನೇ ಕಂಪ್ಯಾರಿಸನ್ ಮಾಡಿದಾಗ ರೂಲ್ ಫಾಲೋ ಮಾಡ್ಬೇಕು. ಸಿಮೆಟ್ರಿಕ್ ಅಂತಂದ್ರೆ ರೂಲ್ ಫಾಲೋ ಮಾಡ್ತಕ್ಕಂಥ ಪೇರ್ ಅನ್ನ ಸೆಲೆಕ್ಟ್ ಮಾಡ್ಬೇಕು, ಅದ್ರ ರಿವರ್ಸ್ ಪೇರ್ನು ರೂಲ್ ಫಾಲೋ ಮಾಡ್ತಿಲ್ಲ ನೋಡ್ಬೇಕು. ಅಂದ್ರೆ ಎ ಬಿ ನೀವು ಸೆಲೆಕ್ಟ್ ಮಾಡಿರಿ ಅಂದ್ರೆ ಅದು ರೂಲ್ ಫಾಲೋ ಮಾಡಿರ್ತದೆ, ಅದಕ್ಕೆ ಸೆಲೆಕ್ಟ್ ಮಾಡಿದ್ರಿ. ಬೇಕಾದ ಮನಸ್ಸಿಗೆ ಬಂದಂಗೆ ಸೆಲೆಕ್ಟ್ ಮಾಡೋದಿಲ್ಲ. ಯಾವ ರೂಲ್ ಫಾಲೋ ಮಾಡ್ತಾವ ಅಂತವನ್ನ ಎ ಬಿ ಅಂತ ಸೆಲೆಕ್ಟ್ ಮಾಡ್ಬೇಕು. ಅವಾಗ ಅದ್ರ ರಿವರ್ಸ್ ಚೆಕ್ ಮಾಡಿ ನೋಡ್ಬೇಕು, ಅದನ್ನು ರೂಲ್ ಫಾಲೋ ಮಾಡ್ಬೇಕು. ಅವಾಗಷ್ಟೇ ಸಿಮೆಟ್ರಿಕ್ ಅಂತ ಡಿಸಿಷನ್ ತಗೋಬೇಕು. ಟ್ರಾನ್ಸಿಟಿವ್ ಅಂತಂದ್ರೆ ಎ ಬಿ ರೂಲ್ ಫಾಲೋ ಮಾಡಂತ ಪೇರ್ ತಗೋಬೇಕು, ಬಿ ಸಿ ನು ರೂಲ್ ಫಾಲೋ ಮಾಡಂತ ಪೇರ್ ತಗೋಬೇಕು. ಅವಾಗ ಎ ಸಿ ರೂಲ್ ಫಾಲೋ ಮಾಡ್ತಿದ್ರೆ ಚೆಕ್ ಮಾಡಬೇಕು. So that is called as transitive. So again I will continue in the next class.